ಎಸ್ ಬೆಂಗಳೂರಿಗೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಗ್ಯಾಸ್ ಸಿಲಿಂಡರ್ಗಳ ಎಮರ್ಜೆನ್ಸಿ ಶುರುವಾಗಿದೆ. ಹಲವು ಹೋಟೆಲ್ಗಳಿಗೆ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಸ್ಥಗಿತವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಹೆಚ್ಚಾಗ್ತಾ ಇದೆ ಉದ್ವಿಗ್ನತೆ. ಅನಿಲ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಿದೆ. ಮಾಲೀಕರಿಂದ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸಿಲಿಂಡರ್ ಸರಬರಾಜು ಸ್ಥಗಿತಕ್ಕೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಬೆಂಗಳೂರಿಗೆ ಗ್ಯಾಸ್ ಟ್ರಬಲ್ ಶುರುವಾಗಿದೆ. ಗ್ಯಾಸ್ ಸಿಲಿಂಡರ್ಗಳ ಎಮರ್ಜೆನ್ಸಿ. ಹಲವು ಹೋಟೆಲ್ಗಳಿಗೆ ಗ್ಯಾಸ್ ಪೂರೈಕೆಯೇ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಮಧ್ಯಪ್ರಾಚ್ಯದಲ್ಲಿ ಉದ್ವಿಗ್ನ ಪರಿಸ್ಥಿತಿ ಹೆಚ್ಚಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅನಿಲ ಪೂರೈಕೆಯಲ್ಲಿ ಭಾರೀ ವ್ಯತ್ಯಯ ಉಂಟಾಗಿರುವಂಥದ್ದು. ಮಾಲೀಕರಿಂದ ಹೋಟೆಲ್ಗಳನ್ನು ಬಂದ್ ಮಾಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಿಲಿಂಡರ್ ಸರಬರಾಜು ಸ್ಥಗಿತಕ್ಕೆ ಹೋಟೆಲ್ ಮಾಲೀಕರು ಕಂಗಾಲಾಗಿದ್ದಾರೆ. ಸೊ ಇದು ಬೆಂಗಳೂರಿನಲ್ಲಿ ನಿರ್ಮಾಣವಾಗಿರ್ತಕ್ಕಂತಹ ಪರಿಸ್ಥಿತಿ. ಸಂಪೂರ್ಣವಾಗಿ ಸಿಲಿಂಡರ್ಗಳು, ವಾಣಿಜ್ಯ ಬಳಕೆಯ ಸಿಲಿಂಡರ್ಗಳು ಸ್ಟಾಪ್ ಆಗಿದೆ ವೀಕ್ಷಕರೇ. ಒಂದು ಕಡೆ ಕೇಂದ್ರ ಸರ್ಕಾರ ಪರಿಸ್ಥಿತಿಯನ್ನು ತಿಳಿಗೊಳಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಮಗದೊಂದು ಕಡೆ ರಾಜ್ಯದ ವಿವಿಧ ಕಡೆಗಳಲ್ಲಿ, ದೇಶದ ವಿವಿಧ ಭಾಗಗಳಲ್ಲಿ ಸಿಲಿಂಡರ್ಗಳ ಅಭಾವ ಸೃಷ್ಟಿಯಾಗಿರುವಂಥದ್ದು. ಇನ್ಫ್ಯಾಕ್ಟ್ ವಾಣಿಜ್ಯ ಸಿಲಿಂಡರ್ಗಳ ಲೆಕ್ಕ ಬೇಡ, ಬಿಟ್ಬಿಡಿ ಅದನ್ನು. ಗೃಹ ಬಳಕೆಯ ಸಿಲಿಂಡರ್ಗಳು ಸಹ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಇವತ್ತು ದೇಶದಲ್ಲಿ ನಿರ್ಮಾಣ ಆಗಿದೆ. ಪ್ರಮುಖ ನಗರಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ ಮುಂದುವರಿತಾ ಇರುವಂಥದ್ದು. ಇವತ್ತು 5ನೇ ದಿನ ಸಿಲಿಂಡರ್ಗಳು ಸಿಗದೇ ಇರತಕ್ಕಂಥದ್ದು. ದಿನಕ್ಕೆ 7ರಿಂದ 8 ಸಿಲಿಂಡರ್ಗಳು ಮಿನಿಮಮ್ ಬೇಕಾಗ್ತಾ ಇರುತ್ತೆ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಿನಿಮಮ್ 7ರಿಂದ 8 ಸಿಲಿಂಡರ್ ಬೇಕು. ಅದು ಹತ್ರ 15 ಸಿಲಿಂಡರ್ವರೆಗೂ ಹೋಗುತ್ತೆ. ಆದರೆ ಇವತ್ತು ಹೆಂಗಾಗಿದೆ ಪರಿಸ್ಥಿತಿ ಅಂದರೆ, 3,000 ರೂಪಾಯಿ ಕೊಡ್ತೀವಿ ಒಂದು ಸಿಲಿಂಡರ್ ಕೊಡಿ, 4,000 ರೂಪಾಯಿ ಕೊಡ್ತೀವಿ ಸಿಲಿಂಡರ್ ಕೊಡಿ ಅಂದರೂ ಕೂಡ ಸಿಗದೇ ಇರತಕ್ಕಂಥ ಪರಿಸ್ಥಿತಿ. ಗೃಹ ಬಳಕೆಯ ಸಿಲಿಂಡರ್ಗಳು ಬುಕ್ ಮಾಡಲಿಕ್ಕೆ ನೀವು ಗ್ಯಾಸ್ ಏಜೆನ್ಸಿಗಳಿಗೆ ಕಾಲ್ ಮಾಡಿದ್ರೆ ನಂಬರ್ ನಾಟ್ ರೀಚಬಲ್ ಬರ್ತಾ ಇದೆ. ಸೊ ಹೀಗಾಗಿ ಈ ಸಿಚುವೇಶನನ್ನು ತಹಬದಿಗೆ ತರಲಿಕ್ಕೆ ಬೇಕಾಗಿರ್ತಕ್ಕಂಥ ಪ್ರಯತ್ನಗಳು ಎಲ್ಲ ಒಂದು ಕಡೆ ಫಲ ಕೊಡ್ತಾ ಇಲ್ವಾ ಅಂತ. ನಿನ್ನೆ ಹಾರ್ಮುಜ್ ಜಲಸಂಧಿಯನ್ನು ಆಲ್ರೆಡಿ ದಾಟಿದ್ದಂತಹ ಒಂದು ಹಡಗು ಮುಂಬೈ ಬಂದರಿಗೆ ಬಂದು ರೀಚ್ ಆಯಿತು. ಆ್ಯಕ್ಚುಲಿ ಅದು ಹಾರ್ಮುಜ್ ಜಲಸಂಧಿಯಲ್ಲಿ ಸಿಕ್ಕಾಕೊಂಡಿದ್ದಂಥದ್ದಲ್ಲ. ಇರಾನ್ ಹಾರ್ಮುಜ್ ಜಲಸಂಧಿಯನ್ನು ತನ್ನ ವಶಕ್ಕೆ ತೆಗೆದುಕೊಳ್ಳೋದಕ್ಕೂ ಮುಂಚಿತವಾಗಿ ಆಲ್ರೆಡಿ ಹಾರ್ಮುಜ್ ಜಲಸಂಧಿಯನ್ನು ಅದು ದಾಟಿಬಿಟ್ಟಿತ್ತು. ಆ ಒಂದು ಹಡಗು ನಿನ್ನೆ ಬಂತು ಮುಂಬೈ. ನಿನ್ನೆ ಅಲ್ಲ, ಆ್ಯಕ್ಚುಲಿ ಅದು ಬಂದಿದ್ದು ಮೊನ್ನೆ. ಅದರಲ್ಲಿ ಸುಮಾರು 1.23 ಲಕ್ಷ ಮೆಟ್ರಿಕ್ ಟನ್ನಷ್ಟು ಕ್ರೂಡ್ ಆಯಿಲ್ ಬಂದಿದೆ. ಆದರೆ ವೀಕ್ಷಕರ ಸಮಸ್ಯೆ ಏನಾಗ್ತಿದೆಯಾ ಗೊತ್ತಾ ನಿಮಗೆ? 1 ಟನ್ ಕ್ರೂಡ್ ಆಯಿಲಲ್ಲಿ, ಸಾರಿ 1 ಬ್ಯಾರೆಲ್ ಕ್ರೂಡ್ ಆಯಿಲಲ್ಲಿ ನಿಮಗೆ ಸುಮಾರು 70ರಿಂದ 80 ಲೀಟರ್ ಪೆಟ್ರೋಲ್ ತಯಾರಿಸ್ಬೋದು. ಎಷ್ಟು ಹೇಳಿ? 70ರಿಂದ 80 ಲೀಟರ್ ಪೆಟ್ರೋಲ್ ತಯಾರಿಸ್ಬೋದು. ಆದರೆ ಅದೇ 1 ಬ್ಯಾರೆಲ್ ಕ್ರೂಡ್ ಆಯಿಲಲ್ಲಿ ಕೇವಲ 5 ಸಿಲಿಂಡರ್ಗಳನ್ನು ಮಾತ್ರ ತಯಾರು ಮಾಡಲಿಕ್ಕಾಗೋದು. ರಿಫೈನ್ ಮಾಡಿದ್ರೆ ಬರೀ 5 ಸಿಲಿಂಡ್ರು. ಹಾಗಾಗಿ ಪೆಟ್ರೋಲು ಡೀಸೆಲ್ಗೆ ಅಭಾವ ಇಲ್ಲ ದೇಶದಲ್ಲಿ. ಹೆಚ್ಚು ಉತ್ಪಾದನೆ ಆಗ್ತಾ ಇದೆ. 1 ಬ್ಯಾರೆಲ್ನಿಂದ ಹೆಚ್ಚು ಪೆಟ್ರೋಲ್ ಡೀಸೆಲ್ ಉತ್ಪಾದನೆ ಆಗುತ್ತೆ. ವೇರಿನ್ ಡೀಸೆಲ್, ಇದು ಗ್ಯಾಸ್ ಇದೆಯಲ್ಲ, ಸಿಲಿಂಡರ್, ನಾವು ಅಡುಗೆಗೆ ಬಳಸುವಂಥ ಸಿಲಿಂಡರ್ಗಳಿದಾವಲ್ಲ, ಅದು ಕಡಿಮೆ ಪ್ರಮಾಣದಲ್ಲಿ ಉತ್ಪಾದನೆ ಆಗುತ್ತೆ. ಅಷ್ಟೇ ಡಿಫ್ರೆನ್ಸು. ಅದಕ್ಕೋಸ್ಕರ ಈ ಒಂದು ಸಮಸ್ಯೆ ಎದುರಾಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ಕೇಂದ್ರ ಸರ್ಕಾರ ಏನು ಮಾಡಿದೆ ಅಂದರೆ, ಈ ಕಮರ್ಷಿಯಲ್ ವಹಿವಾಟಿನ ಸಿಲಿಂಡರ್ಗಳನ್ನೆಲ್ಲ ಸ್ಟಾಪ್ ಮಾಡಿದ್ದಾರೆ. ಎಮರ್ಜೆನ್ಸಿಗೋಸ್ಕರ ಯಾವುದ್ಯಾವ್ದು ಸರಬರಾಜು ಆಗಬೇಕೋ ಅದಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಕೊಂಡಿದ್ದಾರೆ. ಉದಾಹರಣೆಗೆ ಮನೆಗೆ, ಹಾಸ್ಪಿಟಲ್ಗೆ, ಈ ಎರಡಕ್ಕೂ ಮಾತ್ರ ಎಮರ್ಜೆನ್ಸಿ ಪರ್ಪಸ್ಗೆ ಯಾವ್ದು ಬೇಕೋ ಅದಕ್ಕೆ ಮಾತ್ರ ಈ ಹೋಟೆಲ್ಗಳಿಗೆ ಅವುಗಳಿಗೆಲ್ಲ ವಾಣಿಜ್ಯ ಸಿಲಿಂಡರ್ಗಳೆಲ್ಲವನ್ನು ಸ್ಟಾಪ್ ಮಾಡಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರಿಯಬಹುದಾ ಅನ್ನುವ ಆತಂಕ ಸಹಜವಾಗಿ ಕಾಡ್ತದೆ. ಇನ್ಫ್ಯಾಕ್ಟ್ ನಿನ್ನೆ ಪೆಟ್ರೋಲಿಯಂ ಸಚಿವರು ಪಾರ್ಲಿಮೆಂಟ್ನಲ್ಲಿ ಸೆಷನ್ನಲ್ಲಿ ಹೇಳ್ತಾ ಇದ್ರು, ಆತಂಕ ಪಡಬೇಕಾದಂಥ ಅವಶ್ಯಕತೆ ಇಲ್ಲ. ಆಲ್ರೆಡಿ 50% ಟೋಟಲ್ ಕನ್ಸೈನ್ಮೆಂಟ್ ಆದಂತಹ ಶಿಪ್ಗಳ ಪೈಕಿ 50% ಶಿಪ್ಗಳು
ಹಾರ್ಮುಜ್ ಜಲಸಂಧಿಯನ್ನು ದಾಟಿಬಿಟ್ಟಿದ್ದಾವೆ ಅಂತ. ಅಂದರೆ ಯಾವಾಗ ದಾಟಿರೋದು? ಯುದ್ಧ ಶುರುವಾದ ಮೇಲೆ ಅಲ್ಲ. ಅಂದರೆ ಯಾವಾಗ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಬ್ಲಾಕ್ ಮಾಡ್ತೋ ಆಗಲ್ಲ. ಬ್ಲಾಕ್ ಮಾಡೋದಕ್ಕೂ ಮುಂಚಿತವಾಗಿ 50% ಶಿಪ್ಗಳು ದಾಟಿಬಿಟ್ಟಿದ್ವು ಆಲ್ರೆಡಿ. ಹಾರ್ಮುಜ್ ಜಲಸಂಧಿನೇ ದಾಟ್ಬಿಟ್ಟಿದ್ದಾವೆ. ಅವು ಈಗ ಭಾರತಕ್ಕೆ ಬಂದರೆ, ನಮ್ಮ ಬಂದರುಗಳಿಗೆ ಬಂದರೆ ಬಹುಶಃ ಅದರಿಂದ ಉಪಯೋಗ ಆಗಬಹುದು ಅಂತ. ಆದರೆ ಸದ್ಯಕ್ಕೆ ಸುಮಾರು ಒಂದು 30 ಹಡಗುಗಳು ಹಾರ್ಮುಜ್ ಜಲಸಂಧಿ ಹತ್ರನೇ ಸಿಕ್ಕಾಕೊಂಡಿದ್ದಾವೆ, ಭಾರತದ ಹಡಗುಗಳು. ನೆನೆ ಒಂದು ಟಾಕ್ ಇತ್ತು, ಇರಾನ್ ಆ್ಯಕ್ಚುಲಿ ಭಾರತದ ಎಲ್ಲ ತೈಲ ಟ್ಯಾಂಕರ್ಗಳಿಗೆ, ಹಡಗುಗಳಿಗೆ ಪರ್ಮಿಷನ್ ಕೊಟ್ಬಿಡ್ತು, ಘೋಷಣೆ ಮಾಡಿಬಿಡ್ತು ಅಂತ. ನೋ, ಆ ರೀತಿಯಾಗಿ ಆಗಿಲ್ಲ. ಇಲ್ಲಿಯವರೆಗೆ ಇರಾನ್ ಯಾವುದೇ ರೀತಿಯಾದಂಥ ಅದಕ್ಕೆ ಸಂಬಂಧಪಟ್ಟಂತೆ ಘೋಷಣೆಯನ್ನು ಮಾಡಿಲ್ಲ, ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಜೈಶಂಕರ್ ಅವರನ್ನು ಮಾಧ್ಯಮದವರು ಪ್ರಶ್ನೆ ಮಾಡ್ತಾರೆ, ಸರ್ ಏನು ಹೌದಾ ಇರಾನ್ ಅವರು ಹಿಂಗೆ ನಿಮಗೆ ಪರ್ಮಿಷನ್ ಕೊಟ್ಟಿದ್ದಾರಂತೆ ಹೌದಾ ಅಂದರೆ ನೋ ಕಮೆಂಟ್ಸ್ ಅಂದಿದ್ದಾರೆ. ಇದ್ರ ಬಗ್ಗೆ ಈ ವಿಚಾರದಲ್ಲಿ ನೋ ಕಮೆಂಟ್ಸ್ ಅಂತ ಹೇಳಿದ್ದಾರೆ. ಇನ್ನೂ ಅದು ಅನಿಶ್ಚಿತತೆಯಿಂದಲೇ ಇದೆ ಆ ಪ್ರಶ್ನೆ. ಇನ್ನೂ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಿಕ್ಕಲ್ಲ. ಇನ್ಫ್ಯಾಕ್ಟ್ ಜೈಶಂಕರ್ ಅವರು ಇರಾನ್ನ ಫಾರಿನ್ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಜೊತೆಗೆ ನಿರಂತರವಾಗಿ ಮಾತುಕತೆಯಲ್ಲಿದ್ದಾರೆ. ಸದ್ಯದ ಪರಿಸ್ಥಿತಿಯಲ್ಲಿ ವೀಕ್ಷಕರೇ, ಇರಾನ್ ಅವಕಾಶ ಮಾಡಿಕೊಟ್ರೂ ಕೂಡ ಭಾರತದ ಹಡಗುಗಳು ಪಾಸಾನ್ ಆಗಲಿಕ್ಕೆ ಹಾರ್ಮುಜ್ ಜಲಸಂಧಿಯಲ್ಲಿ ಹಡಗುಗಳನ್ನು ಹೊತ್ತಂತಹ ನಾವಿಕರು ಮತ್ತು ಅದರ ಮಾಲೀಕರು ಬರಲ್ಲ. ಹಾರ್ಮುಜ್ ಜಲಸಂಧಿಯಲ್ಲಿ ನಾವು ಪ್ರಯಾಣ ಮಾಡಲ್ಲ ಅಂತ ಹೇಳ್ತಾರೆ. ಯಾಕಂದ್ರೆ ಆಲ್ರೆಡಿ ಮೊನ್ನೆ ಭಾರತಕ್ಕೆ ಸೇರಿರ್ತಕ್ಕಂಥ ಒಂದು ಹಡಗುನು ಹೊರದಾಕ್ಬಿಟ್ಟಿದ್ದಾರೆ ಇರಾನ್ ಅವರು. ಸೊ ಹಾಗಾಗಿ ಆ ರಿಸ್ಕ್ ಅನ್ನು ತೆಗೆದುಕೊಳ್ಳೋದಿಲ್ಲ. ಬರೀ ಅಲ್ಲಿ ಕಮಾಡಿಟೀಸ್ ಮಾತ್ರ ಅಲ್ಲ, ಕಮಾಡಿಟೀಸ್ ವಿಚಾರ ಅಲ್ಲ, ಕೋಟ್ಯಾಂತರ ರೂಪಾಯಿ ಮೂಲದ ಕಮಾಡಿಟೀಸ್ ಇರುತ್ತೆ. ಅದರಲ್ಲಿ ಜೀವದ ಪ್ರಶ್ನೆಯೂ ಬರುತ್ತೆ. ಯಾಕಂದ್ರೆ ತುಂಬಾ ಜನ ಸಿಬ್ಬಂದಿಗಳಿರ್ತಾರೆ. ಒಂದು ಹಡಗು ಅಂದ ತಕ್ಷಣ ಸಿಬ್ಬಂದಿಗಳಿರ್ತಾರೆ, 100 ಸಿಬ್ಬಂದಿಗಳು ಕೆಲಸ ಮಾಡ್ತಿರ್ತಾರೆ. ಅವರ ಜೀವದ ಪ್ರಶ್ನೆಯೂ ಹೌದು. ಅವ್ರು ಯಾರು ಬರಲ್ಲ ಅಂತ ಒಪ್ಕೊಳ್ತಾರೆ, ಬರೋದಿಲ್ಲ ಅಂತ ಹೇಳ್ತಾರೆ, ಅಂತ ಪರಿಸ್ಥಿತಿ. ಹಾಗಾಗಿ ಈ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ, ಸಿಲಿಂಡರ್ಗಳ ಅಭಾವ. ಇದು ಮತ್ತೊಂದಿಷ್ಟು ದಿನಗಳ ಕಾಲ ಮುಂದುವರಿಯುವಂಥ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಇದು ಸದ್ಯಕ್ಕೆ ನಿವಾರಣೆ ಆಗುತ್ತೆ ಅಂತ ಅನ್ಕೊಳ್ಳೋದು ಬಹಳ ಕಷ್ಟ